ರಾಜ್ಯ ರಾಜಕೀಯದಲ್ಲೀಗ ತಂತ್ರಕ್ಕೆ ಪ್ರತಿತಂತ್ರ, ಜಿದ್ದಿಗೆ ಜಿದ್ದು, ಸವಾಲಿಗೆ ಪ್ರತಿ ಸವಾಲು ಎನ್ನುವ ಸಮರ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ಡಿಕೆಶಿ ಮತ್ತು ಎಚ್ಡಿಕೆ ಮಧ್ಯೆ ನಾನಾ ನೀನಾ ಅನ್ನೋ ಪಟ್ಟಿಗೆ ಪ್ರತಿಪಟ್ಟು ಎನ್ನುವ ಫೈಟ್ ನಡೀತಾ ಇದೆ. ಟೌನ್ಶಿಪ್ ನಿರ್ಮಾಣದ ಬಗ್ಗೆ ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ನಾನ್ ರೆಡಿ ಅಂತ ಬಂಡೆ ಹೇಳಿದ್ದಾರೆ. ಇದರಿಂದ ಇಬ್ಬರ ಮಧ್ಯೆ ಸವಾಲು ಪ್ರತಿ ಸವಾಲು ಫೈಟ್ ಜೋರಾಗಿದೆ. ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು ಅಲ್ಲ, ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕಿರ ಕರೆದಿದ್ದಾರಂತೆ, ಆ ಪಂಥಾಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರು ಹೇಳ್ತಾ ಇದ್ರು. ಎಚ್ಡಿಕೆ ಡಿಕೆಶಿ ನಡುವೆ ಬಿಡದಿ ಬ್ಯಾಟಲ್. ದಳಪತಿ ಪಂಥಾಹ್ವಾನ, ನಾ ರೆಡಿ ಎಂದ ಬಂಡೆ. ಒಂದಾನೊಂದು ಕಾಲದಲ್ಲಿ ಎಚ್ಡಿಕೆ ಡಿಕೆಶಿ ರಿಲೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂದು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚಿಸಿದ್ದ ಎಚ್ಡಿಕೆ ವಿಧಾನಸಭೆಯಲ್ಲಿ ಡಿಕೆಶಿ ಜೊತೆ ಕೈ ಜೋಡಿಸಿ ಎತ್ತಿ ಹಿಡಿದು ಬಿಜೆಪಿ ಬುಡಕ್ಕೆ ಬೆಂಕಿ ಬೀಳುವಂತೆ ಮಾಡಿದ್ರು. ಆದರೆ ಈಗ ಅದೇ ಡಿಕೆಶಿ ಹಾಗೂ ಎಚ್ಡಿಕೆ ಹಾವು ಮುಂಗಿಸಿ ರೀತಿ ಕಚ್ಚಾಡ್ತಿದ್ದಾರೆ. ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಮಾಡಲಾಗ್ತಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಮರ ಸಾರಿ ಹೋರಾಟಕ್ಕೆ ಇಳಿದಿದ್ದಾರೆ. ಅಷ್ಟೇ ಅಲ್ಲದೆ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ಡಿಕೆಶಿಗೆ ಕುಮಾರಸ್ವಾಮಿ ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿರುವ ವಿಚಾರ ಇದೀಗ ಜಟಾಪಟಿಗೆ ಕಾರಣವಾಗಿದೆ. ಕುಮಾರಸ್ವಾಮಿಯ ಬಹಿರಂಗ ಚರ್ಚೆ ಸವಾಲ್ಗೆ ಡಿಕೆಶಿ ನಾ ರೆಡಿ ಅಂತ ಪಂಥಾಹ್ವಾನ ಸ್ವೀಕರಿಸಿದ್ದಾರೆ. ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರಬೇಕು ಗೊತ್ತು. ಹಂಗೆ ಫಸ್ಟ್ ಕುಮಾರಣ್ಣಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನ್ ಯಾವತ್ತು ಟೈಮ್ ಹೇಳ್ತೀಯಣ್ಣ, ನಾನ್ ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ಲಿ, ಟೈಮು ಫಿಕ್ಸ್ ಮಾಡ್ಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕು. ಟೌನ್ಶಿಪ್ ವಿಚಾರದಲ್ಲಿ ದಳಪತಿಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದ ಬೆನ್ನಲ್ಲೇ ಡಿಕೆಶಿ ಇಂದು ರೈತರ ಜೊತೆ ಸಭೆ ನಡೆಸಿದ್ರು. ಈ ವೇಳೆ ರೈತರ ಎಲ್ಲ ಅಹವಾಲುಗಳನ್ನು ಆಲಿಸಿ ಕಾನೂನು ರೀತಿಯಲ್ಲಿ ಯಾವ ರೀತಿ ಸಹಾಯ ಮಾಡಲು ಸಾಧ್ಯವೋ ಅದನ್ನು ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಜಮೀನು ನೀಡಿರುವ ರೈತರಿಗೆ ಜೂನ್ ಮೊದಲನೇ ವಾರದಿಂದಲೇ ಪರಿಹಾರದ ಹಣ ರಿಲೀಸ್ ಮಾಡಲಾಗುವುದು ಎಂದರು. ಇನ್ನು ಈ ಹಿಂದೆ ಟೌನ್ಶಿಪ್ ನಿರ್ಮಾಣ ಯೋಜನೆಗೆ ಕುಮಾರಸ್ವಾಮಿ ಅವರ ಕಾಲದಲ್ಲೇ ನೋಟಿಫಿಕೇಶನ್ ಮಾಡಲಾಗಿತ್ತು. ಅವರ ಕಾಲದಲ್ಲೇ 8,000 ಅಡಿ ಕೊಡಬೇಕೆಂದು ತೀರ್ಮಾನ ಮಾಡಲಾಗಿತ್ತು. ಆದರೆ ಈಗ ಕುಮಾರಸ್ವಾಮಿ ಅವರೇ ವಿರೋಧ ಮಾಡ್ತಿದ್ದಾರೆ ಎಂದು ಡಿಕೆಶಿ ಕೆಂಡ ಕಾರಿದ್ರು. 3 ದಿನದಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ ಮೊದಲನೇ ವಾರದಿಂದ ಅವ್ರಿಗೆಲ್ಲ ಹಣ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತೇನೆ. ಸೊ 3 ಹಳ್ಳಿ ಪ್ರತ್ಯೇಕವಾದಂತ ಫೈನಲ್ ನೋಟಿಫಿಕೇಶನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ನಾನು ಮಾಡಿದ್ದಲ್ಲ, ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಇದನ್ನ ನೋಟಿಫಿಕೇಶನ್ ಆಗಿತ್ತು. ಅವ್ರ ಕಾಲದಲ್ಲೇ ಇದಕ್ಕೆ ಅವ್ರಿಗೆ 8,000 ಅಡಿ ಕೊಡಬೇಕು ಅಂತ ಘೋಷಣೆ ಮಾಡಿದ್ರು. DLFಗೆ ಕೊಟ್ಟಿದ್ರು ಪ್ರಾಜೆಕ್ಟ್ ನ. DLF ನಮ್ಗೆ ವಯಬಲ್ ಇಲ್ಲ ಅಂತ ದುಡ್ಡನ್ನ ವಾಪಸ್ ಕೈಕೊಂಡು ಹೋಗಿದ್ರು. ಸೊ ಇದನ್ನ ರೆಡ್ ಝೋನ್ ಅಂತ ತೀರ್ಮಾನ ಮಾಡಿದ್ರು. ಅಂದ್ರೆ ಯಾರು ಮಾರಂಗಿಲ್ಲ, ಬೇರೆ ಯಾರಿಗೂ ಕೂಡ ವಹಿವಾಟು ಆಗ್ಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡಿದ್ರು. ಒಟ್ನಲ್ಲಿ ಡಿಸಿಎಂ ಡಿಕೆಶಿ ಟೌನ್ಶಿಪ್ ನಿರ್ಮಾಣ ಮಾಡಿಯೇ ಸಿದ್ಧಾಂತಿದ್ರೆ ದಳಪತಿಗಳು ಮಾತ್ರ ಟೌನ್ಶಿಪ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ದಳಪತಿಗಳು ಕೈಕಲಿಗಳ ಮಧ್ಯೆ ಶುರುವಾಗಿರುವ ಸವಾಲು ಪ್ರತಿ ಸವಾಲು ಬಹಿರಂಗ ಚರ್ಚೆಯ ಪಂಥಾಹ್ವಾನ ಇದೀಗ ಸಾಕಷ್ಟು ಸದ್ದು ಮತ್ತು ಸುದ್ದಿ ಮಾಡ್ತಿದೆ. ವೀರೇಶ್ ದಾರಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.